ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬನ ನಾನು ನಮ್ಮ ಮನೆಯಲ್ಲೇ ಸಿಂಪಲಾಗಿ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನಿಮ್ಮ ಮುಂದೆ ಇರ್ತಾ ಇದ್ದೀನಿ. ಒಂದು ಚಿಕ್ಕ ರ್ಯಾಂಡಮ್ ಹಾಗೆ ಕ್ಯಾಸುವಲ್ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ ಇವತ್ತಿನ ದಿನಚರಿ ಎಲ್ಲ ಹೇಗಿರುತ್ತೆ ಅಂತ. ಎಲ್ಲ ನನ್ನ ಸ್ನೇಹಿತ ಬಂಧು ಬಳಗದವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ನಿಮಗೆ ಆಯುಷು, ಆರೋಗ್ಯ, ಐಶ್ವರ್ಯ, ಅಂತಸ್ತು, ವಿದ್ಯೆ, ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ನಾನು ಕೂಡ ಬೇಡ್ಕೊಳ್ತೀನಿ. ನನಗೂ ನೀವೆಲ್ಲ ಬ್ಲೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮನೇಲಿರೋ ಹೆಣ್ಮಕ್ಳು ಬೇಗ ಎದ್ದು ನಮಗೆ ಅನಿಸಿರೋ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಮಾವಿನ ಎಲೆ ಸೀಸನ್ ಆಗಿರೋದ್ರಿಂದ ಇದು ಚಿಗುರು ಕಾಲ ಅಲ್ವಾ, ವಸಂತ ಕಾಲ ಅಂತಲೂ ಕರೀತಾರೆ. ಅದಕ್ಕೆ ಮಾವಿನ ಎಲೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಮಾವಿನ ಎಲೆಯಲ್ಲೇ ಡೆಕೋರೇಷನ್ ಮಾಡಿದ್ದೀನಿ. ಪ್ರತಿ ಸರಿ ರಂಗೋಲಿಯಲ್ಲಿ ಮಾಡ್ತಾಯಿದ್ದೆ. ಇನ್ನು ಎಲ್ಲ ಬಾಗಿಲಿಗೂ ತೋರಣ ಕಟ್ಟೋದು ವಿಶೇಷನೇ ಅಂತ ಹೇಳ್ಬೋದು ನಮಗೆ ಯುಗಾದಿ ಹಬ್ಬ. ಫ್ರೆಂಡ್ಸ್ ನೋಡಿ, ನಾನು ಪೂಜೆನ ಈ ರೀತಿಯಾಗಿ ಮಾಡಿದ್ದೀನಿ ಯುಗಾದಿ ಹಬ್ಬಕ್ಕೆ. ಹೆಣ್ಮಕ್ಳನ್ನ ಎಣ್ಣೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಡೆಕೋರೇಷನ್ ಮಾಡೋದು, ಮನೆ ಮುಂದೆಲ್ಲ ಅಲಂಕಾರ ಮಾಡೋ ಅಂಥದ್ದು ತುಂಬ ವಿಶೇಷ ಅನಿಸುತ್ತೆ. ಇವಾಗ ಚಿಗುರು ಕಾಲ ಆಗಿರೋದ್ರಿಂದ ಪ್ರತಿಯೊಂದು ಚಿಕ್ಕ ಚಿಕ್ಕ ಗಿಡಗಳಿಂದ ಎಲೆ ಉದುರಿ ಹೊಸ ಎಲೆಗಳು ಬರೋ ಅಂಥದ್ದು ನಮಗೆ ವಸಂತ ಕಾಲ ಆಗಿರುತ್ತೆ. ಅದ್ರ ಜೊತೆಗೆ ಇದು ದಾವಣ ಸಿಗುತ್ತೆ ಈ ಟೈಮಲ್ಲಿ, ತುಂಬ ಚೆನ್ನಾಗಿರುತ್ತೆ. ಅದು ಘಮ 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 ಅಂತ ಇರುತ್ತೆ. ದೇವ್ರ ಮನೆ ಪೂರ್ತಿ ಘಮ್ಗುಡ್ತಾ ಇರುತ್ತೆ. ಜೊತೆಗೆ ಒಬ್ಬಟ್ಟು, ಬೇವು ಬೆಲ್ಲ, ಆಮೇಲೆ ದೇವರಿಗೆ ನೈವೇದ್ಯಕ್ಕೆ ಅಂತ ಹಾಲು, ಕೆಲವೊಂದೊಂದು ರೆಸಿಪಿಗಳನ್ನ ಮಾಡಿಡೋ ಅಂಥದ್ದು, ಮಾವಿನಕಾಯಿ ಸಿಗುತ್ತೆ ವಿಶೇಷವಾಗಿ. ಅದನ್ನೆಲ್ಲ ದೇವ್ರ ಮನೆ ಮುಂದೆ ಇಟ್ಟು ನಾನು ಪೂಜೆ ಮಾಡ್ತೀನಿ. ಎಷ್ಟು ಸಿಂಪಲ್ಲಾಗಿ ನಾವು ಅಲಂಕಾರ ಮಾಡ್ತೀವಿ ದೇವರಿಗೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಸಿಂಪಲ್ಲಾಗೇ ಮಾಡಿದ್ದೀನಿ. ನನಗೆ ದೇವ್ರ ಮನೇಲಿ ಅಲಂಕಾರ ಮಾಡೋದು, ಪ್ರಸಾದ ಮಾಡೋದು, ನೈವೇದ್ಯ ಮಾಡೋದಂದರೆ ತುಂಬ ಇಷ್ಟ. ಸೊ ಇವತ್ತು ಈ ದಿನ ಯುಗಾದಿ ದಿನ ಸ್ಪೆಷಲಾಗಿ ಒಂದು ನೈವೇದ್ಯ ಮಾಡಿಟ್ಟಿದ್ದೀನಿ. ಆ ರೆಸಿಪಿನ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹಾಕ್ತೀನಿ, ಅದನ್ನು ನೋಡಿ ಕಲ್ತ್ಕೊಳ್ಳಿ. ಹಬ್ಬಗಳಲ್ಲಿ ಬೇಗ ಬೇಗ ಸಿಂಪಲ್ಲಾಗಿ ಮುಗಿಯೋಂಥ ರೆಸಿಪಿಗಳು. ನಾನು ಮಾಡಿರೋ ಅಲಂಕಾರ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ದೇವ್ರ ಮನೆಯಲ್ಲಿ ನಾವು ಎಷ್ಟು ಅಲಂಕಾರ ಮಾಡ್ತೀವೋ ಅಷ್ಟು ದೇವ್ರು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇನ್ನು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಉದ್ಭವ ಗಣಪತಿ ಅಂತ ಇದೆ ನಮ್ಮ ಹಾಸನಲ್ಲೇ, ಅಲ್ಲಿಗೆ ಹೋದ್ವು. ಅಲ್ಲಿ ಯುಗಾದಿ ಹಬ್ಬ ಅದು ನೆಕ್ಸ್ಟ್ ಡೇ ಜಾತ್ರೆ ಆಗುತ್ತೆ. ಸೊ ನೋಡೋದಕ್ಕೆ 2 ಕಣ್ಣು ಸಾಲದು. ಅಲ್ಲಿಂದ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ಅಲ್ಲೇ ಪಕ್ಕದಲ್ಲಿ, ಅಲ್ಲೂ ಕೂಡ ಹೋದೆ ನಾನು. ಇದು ಯುಗಾದಿ ಹಬ್ಬ ನೆಕ್ಸ್ಟ್ ಡೇ ಆಗೋಂಥ ಜಾತ್ರೆದು ಒಂದು ಸಣ್ಣ ಕ್ಲಿಪ್ಪಿಂಗ್ ನಾನು ನಿಮಗೆ ನಮ್ಮ ಮುಂದೆ ಇಡಬೇಕಂತ ನೋಡಿದ್ದೀನಿ. ಯಾರೆಲ್ಲ ನಮ್ಮ ಹಾಸನ ಸುತ್ತಮುತ್ತ ಇದ್ದೀರಾ, ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇಗೆ ಈ ಜಾತ್ರೆ ಆಗುತ್ತೆ ಫ್ರೆಂಡ್ಸ್. ಹೋಗಿ ಖುಷಿಯಿಂದ ಪಾಲ್ಗೊಳ್ಳಿ ಅಂತ ಹೇಳ್ತೀನಿ. ಸೇರ್ಕೊಂಡ್ಬಿಡಿ. ಅಡ್ಡೆ ಬಂತು, ಸೈಡ್ ಬಿಡಿ ಸರ್, ಸೈಡ್ ಬಿಡಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಒಬ್ಬಳೇ ವಿಡಿಯೋ ಮಾಡಬೇಕಿತ್ತು. ಹಾಗೆ ಸಿಂಪಲ್ಲಾಗಿ ಮಾಡಿದೆ. ಇನ್ನು ರಂಗೋಲಿದೆಲ್ಲ ಅಷ್ಟೇ, ನಾನು ಹಾಕಬೇಕಾದ್ರೆ ಮಾಡೋಕ್ಕೆ ಯಾರು ಇನ್ನೊಬ್ರು ಇರಲಿಲ್ಲ ಅಂತ ನಾನೇ ಮಾಡಿಕೊಂಡೆ. ಫ್ರೆಂಡ್ಸ್, ಇವತ್ತಿಂದ ಸಣ್ಣ ನನ್ನ ದಿನಚರಿ ನಿಮ್ಮ ಮುಂದೆ ಇಟ್ಟಿದ್ದೆ. ಇದೆಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್ ಆಲ್.